ನನ್ನ ಹೆಸರು ಶೋಭಾ ಅಂದ್ಬಿಟ್ಟು ಶೋಭಾ ಅವರೇ, ನಿಮ್ಗೂ ರ್ಯಾಪಿಡೋ ಡ್ರೈವರ್ಸ್ಗೂ ಏನ್ ಸಂಬಂಧ? ನಾವು ರ್ಯಾಪಿಡೋ ಮಾಡ್ತಾ ಇದೀವಿ ಸರ್. ನೀವು ಮಾಡ್ತಾ ಇದ್ದೀರಾ? ರ್ಯಾಪಿಡೋ ಹೌದು, ಡ್ರೈವರ್ಸ್ ಅದೇ ಕ್ಯಾಪ್ಟನ್ ಸರ್. ಓ ಸೂಪರ್, ನೀವು ಕ್ಯಾಪ್ಟನ್ನಾ? ಓ ಸೂಪರ್, ಸಂತೋಷ. ಒಂದು ಹೆಣ್ಣು ಮಗಳು ಈ ಸಮಾಜಕ್ಕೆ, ಈ ಸಮಾಜದಲ್ಲಿ ನಾನು ಕ್ಯಾಪ್ಟನ್ ಆಗಿ ಬರ್ತೀನಿ, ಕೆಲಸ ಮಾಡ್ತೀನಿ ಅಂತ ಇಳಿದಿದ್ದೀರಾ? ಸೊ ನೀವು ಸ್ಕೂಟಿನಾ? ಹೌದು, ಆಕ್ಟಿವಾ ಮಾಡ್ತಾ ಇದ್ದೀವಿ. ಆಕ್ಟಿವಾ ಮಾಡ್ತಾ ಇದ್ದೀರಾ? ಸೊ ಏನ್ ನಿಮ್ ಪ್ರಾಬ್ಲಮ್ ಸರ್? ಈ ಆಟೋ ಡ್ರೈವರ್ಸ್ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸರ್. ಯಾಕೆ ಮಾಡಬಾರ್ದು ನಿಮಗೆ ಪ್ರಾಬ್ಲಮ್? ಸರ್ ಯಾಕೆಂದ್ರೆ ನಾವು ಗೌರ್ಮೆಂಟ್ ಹತ್ರ ಗೈಡ್ಲೈನ್ಸ್ ಕೇಳಿದೀವಿ ಸರ್, ಅವ್ರು ಇನ್ನೂ ಅಪ್ರೂವಲ್ ಮಾಡಿಲ್ಲ. ಏನೋ ನಮ್ಮ ಹೊಟ್ಟೆಪಾಡ್ಗೋಸ್ಕರ ಮಾಡ್ತಾ ಇದೀವಿ ಸರ್. ಅದಕ್ಕೋಸ್ಕರ ಈ ಆಟೋ ಪ್ರಸ್ತುತವಾಗಿ ಈಗ ಆಟೋ ಡ್ರೈವರ್ಸ್ ನಮ್ಗೆ ಮಾಡಬಾರ್ದು ಅಂತ ಇಟ್ಕೊಂಡು ಫೋನ್ ಅವ್ರು RTO ಅವರು ಮಾಡ್ತಾ ಇದ್ದಾರೆ ಸರ್. ಅವ್ರು ಮಾಡ್ಲಿ, ಓಕೆ ಸರ್. ಅವ್ರು ಗೌರ್ಮೆಂಟ್ ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೋ ಅದ್ರ ಬಗ್ಗೆ ನಾವು ಒಪ್ಪಿಗೆ ಮಾಡ್ತೀವಿ ಸರ್. ಆದರೆ ಈ ಆಟೋ ಅವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಫುಲ್ ಗಲಾಟೆ ನಡೀತಾ ಇದೆ ಸರ್ HSR ಅಲ್ಲಿ. ಅದಕ್ಕೆ ಸರ್ ಪ್ರಾಬ್ಲಮ್ ಆಗಿರೋದಕ್ಕೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡೋಕ್ಕೆ ಬಂದಿದ್ದೀವಿ ಸರ್. HSR ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀವಿ ಇವಾಗ. HSR ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಆಲ್ರೆಡಿ? ಮೇಡಮ್, ನಿಮ್ಮ ಹೆಸರು? ಲಕ್ಷ್ಮಿ ಅಂತ ಸರ್. ನೀವೇನ್ ಮಾಡ್ತಾ ಇರೋದು ಲಕ್ಷ್ಮಿ ಅವರೇ? ರ್ಯಾಪಿಡೋ ಓಡಿಸ್ತೀವಿ ಸರ್. ರ್ಯಾಪಿಡೋ. ಲಕ್ಷ್ಮಿ ಅವರಿಗೆ ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ಬರುತ್ತೆ, 1 ತಿಂಗಳು 3 ತಿಂಗಳು ಬರಲ್ಲ. ಹಂಗೆ ಅದಕ್ಕೆ ಅದು ಬಂದಿದ್ರೆ ಈಗ ನೀವು ಹಿಂಗೆ ಆ ಕಡೆ ಕಿಳಿತಿರ್ಲಿಲ್ಲ ಅನ್ಸುತ್ತೆ. ಅದು ಬಂದ್ರೆ ಎಲ್ಲಿ ಸಾಲುತ್ತೆ ಈ ಕಾಲದಲ್ಲಿ? ಯಾರಿಗೆ ಸಾಲುತ್ತೆ ಗೃಹಲಕ್ಷ್ಮಿ? ಅದಕ್ಕೆ ನೀವು ರ್ಯಾಪಿಡೋ ಕ್ಯಾಪ್ಟನ್ ಆಗ್ಬಿಟ್ರಾ? ಕ್ಯಾಪ್ಟನ್ ಆಗ್ಬಿಟ್ಟಿದೀವಿ. ಓಕೆ. ಈಗ ಒಂದಷ್ಟು ನಿಯಮ ಇದ್ದೇ ಇರುತ್ತೆ. ಹೌದು ಸರ್. ನೀವು ಆ ಸ್ಕೂಟಿನ ನಿಮ್ಮ ವೈಯಕ್ತಿಕ ಬಳಕೆಗೆ ಅಂತ ನೀವು ತಗೊಂಡಿರ್ತೀರಾ. ಹೌದು. ಅದು ವೈಟ್ ಬೋರ್ಡ್ ಆಗಿರುತ್ತೆ, ಅಥವಾ ನೀವು ಇದು EV ಆಗಿದ್ರೆ ಗ್ರೀನ್ ಬೋರ್ಡ್ ಆಗಿರುತ್ತೆ. ಹೌದು ಸರ್. ಸೊ ಎಲ್ಲೋ ಬೋರ್ಡೇ ಓಡಿಸ್ಬೇಕು ಅಂತ ನಿಯಮ. ಹೌದು. ಈ ನಿಯಮವನ್ನ ನೀವು ಮೀರಿ ನೀವು ಕೆಲಸ ಮಾಡ್ತಿರೋದು ನಿಮಗೆ ಸರಿ ಅನ್ಸುತ್ತಾ? ಸರ್ ಸರಿಯಲ್ಲ ಸರ್, ನಾವು ಕೇಳ್ತಾ ಇದೀವಲ್ಲ, ನಮ್ಗೆ ಮಾಡ್ಕೊಡಿ, ನಾವು ಎಲ್ಲೋ ಬಡ್ಗೂ ರೆಡಿ ಇದೀವಿ, ಮಾಡ್ಕೊಡಿ. ಕೇಳಿಸ್ತಪ್ಪ, ಅವರು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಾಡೋದಕ್ಕೂ ಕೂಡ ರೆಡಿ ಇದ್ದಾರೆ. ನಾವು ಎಲ್ಲೋ ಬೋರ್ಡ್ ರೆಡಿ ಇದೀವಿ. ಟ್ಯಾಕ್ಸ್ ಏನ್ ಕಟ್ತೀವಿ ನಾವು ಕಟ್ತೀವಿ ಟ್ಯಾಕ್ಸ್ಗಳನ್ನ. ಸೊ ಹಾಗಾದ್ರೆ ಅಸಲಿಗೆ ನಿಮಗೆ ಆಗ್ತಿರೋ ಪ್ರಾಬ್ಲಮ್ ಏನು ಸರ್? ನಮ್ಗೆ ಇದು ಮಾಡಕ್ಕೆ ಬಿಡ್ತಿಲ್ವಲ್ಲ ರೈಡ್ನ. RTO ಇವಾಗ ಬ್ಯಾನ್ ಮಾಡಿದಾರಲ್ಲ, ಮಾಡಬೇಡಿ ಅಂತ. ಅದೆಲ್ಲ ಆಟೋದವರು ಬೇರೆ ಹಿಡಿದು ಇದು ಮಾಡ್ತಾರೆ. ಆಟೋದವರು ಏನ್ ಹೇಳ್ತಾ ಇದಾರೆ ನಿಮ್ಗೆ? ಏನ್ ಮಾಡಬೇಕು ಅಂತ ಅವರೇನೇ ಬುಕ್ ಮಾಡಿ ಯಾಕೆ ಕೊಡಿಸ್ತೀಯಾ, ಯಾಕೆ ಮಾಡ್ತೀಯಾ, ನಿನ್ಗೆ ಯಾರು ರೂಲ್ಸ್ ಕೊಟ್ಟಿದ್ದು ಅಂತ ಜಗಳ ಮಾಡ್ತಾರೆ. ಬೆಳಿಗ್ಗೆ ಆಟೋದವರು ನೀವು ಕಟ್ಟಿ ಎಲ್ಲೋ ಬೋರ್ಡ್ ನಾವು ಕೇಳಿದ್ರೆ ಅವ್ರನ್ನ ಪರ್ಮಿಷನ್ ಕೊಡ್ಸಿ ನಾವು ಕಟ್ತೀವಿ ಅಂತ. ಆಟೋದವರಿಗೆ ನೀವು ಹೇಳಿದ್ರಾ? ಬೆಳಿಗ್ಗೆ ಹೇಳಿದ್ರಿ ಓಕೆ ಅಂತ ಕೇಳಿದ್ರಿ, ಯಾರು ಮಾತಾಡ್ಲಿಲ್ಲ, ಸೈಲೆಂಟ್, ಯಾರು ಮಾತಾಡಲಿಲ್ಲ ಬೆಳಿಗ್ಗೆ. ಈಗ ನಿಮಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲೋ ಬೋರ್ಡ್ ಈಗ ಹೌದು, ನಿಮಗೆ ಜನರು ಬರ್ತಾ ಇಲ್ಲ ಅಂತ, ನಿಮಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋದೇ ನಿಮ್ಮ ಪ್ರಾಬ್ಲಮ್, ಅಥವಾ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಓಡಿಸಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ವಾ ಅನ್ನೋದು ನಿಮ್ದು ಮ್ಯಾಟ್ರ್ ಆಗುತ್ತಾ? ಯಾಕಂದರೆ ನಾನು ಒಂದಷ್ಟು ಆಟೋ ಡ್ರೈವರ್ಸ್ನ ಇವಾಗ ನಾನು ಆಫ್ ಕ್ಯಾಮ್ರಾ ಒಂದಷ್ಟನ್ನು ವಿಚಾರಿಸ್ತಾ ಇದ್ದೆ. ಅವರೆಲ್ಲರೂ ಹೇಳ್ತಾ ಇದ್ರು ಎಲ್ಲ ಬೋರ್ಡ್ ಆದರೆ ಓಕೆ ಸರ್ ಅಂತ. ಆವಾಗ ನಿಮಗೆ ಪ್ರಾಬ್ಲಮ್ ಆಗಲ್ವಾ? ಹಂಗಾದ್ರೆ ನಿಮ್ಮ ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆದರೆ ಅವಾಗ ಏನು ಮಾಡ್ತೀರಾ? ಅವಾಗಲೂ ಎಲ್ಲ ಬೋರ್ಡು ಬೇಡ ಅಂತ ನಿಂತ್ಕೋತೀರಾ? ಇಲ್ಲ, ಆಗಲ್ಲ. ಹಂಗಿದ್ಮೇಲೆ ವೈಟ್ ಬೋರ್ಡು ಓಡಿಸಂಗಿಲ್ಲ ಅಂತ ಹೇಳಿದ್ಮೇಲೆ ಇದೇ ಆಟೋ ಡ್ರೈವರ್ಸು ಅಥವಾ ಮಿಕ್ದವರು RTO ಅಧಿಕಾರಿಗಳು ಮತ್ತೊಬ್ಬರು ಮಗದೊಬ್ಬರು ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಫುಡ್ ಡೆಲಿವರಿ 2 ವೀಲರ್ಲೇ ಮಾಡ್ತಾವ್ರಲ್ಲ, ಅದು ಕೂಡ ಒಂದು ಸಾರಿಗೆ ವ್ಯವಸ್ಥೆ ಸರ್ವಿಸೇ ಅಲ್ವಾ? ಅದು ಕೂಡ ವೈಯಕ್ತಿಕವಾದಂಥ ಗಾಡಿಲೇ ಅಲ್ವಾ ಮಾಡ್ತಾ ಇರೋದು? ಇದರಲ್ಲಿ ಬಾಡಿ ಇರ್ತದೆ, ಇದರಲ್ಲಿ ಫುಡ್ ಇರ್ತದೆ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸ್ತಿಲ್ಲ? ಇದು ನನ್ನ ಪ್ರಶ್ನೆ, ಆ್ಯಸ್ ಎ ಜರ್ನಲಿಸ್ಟ್ ಆಗಿ ನನ್ನ ಪ್ರಶ್ನೆ.